ಶಿವನೇ ನಿನ್ನ ಆಟ ಬಲ್ಲೋರು ಯಾರ್ಯಾರು ಅಂತ ಈಗ ಪ್ರಶ್ನೆ ಬರ್ತಾ ಇದೆ. ಇಲ್ಲಿ ಶಿವ ಯಾರು? ಮೇಲ್ಕೂರ್ತಿರುವಂಥ ಪರಮಾತ್ಮನ ಶಿವನ ಆಟ ಇದ್ರೆ ಬೇರೆ. ಕೆಲವು ಸಂದರ್ಭದಲ್ಲಿ ಆಯಾ ಪಕ್ಷಗಳಲ್ಲೂ ಕೂಡ ಶಿವನ ಪಾತ್ರಧಾರಿಗಳಿರ್ತಾರೆ, ಶಿವ ಇರೋದಿಲ್ಲ. ಶಿವನ ಪಾತ್ರಧಾರಿಗಳಿರ್ತಾರೆ. ಸೊ ಆ ಪಾತ್ರಧಾರಿಗಳು ಹೇಗೆ ಹೇಗೆ ತಮ್ಮ ಪಾತ್ರಧಾರಿಗಳನ್ನು ಬಿಡ್ತಾರೆ ಅಂಥೇಳಿ, ಅವರೇ ಪಾತ್ರಧಾರಿ, ಅವರಿಗೂ ಕೂಡ ಕೆಲವರು ಪಾತ್ರಧಾರಿಗಳಿರ್ತಾರೆ, ಆಗ ಅವರು ಸೂತ್ರಧಾರಿ ಆಗಿಬಿಡ್ತಾರೆ. ಈ ಕೆಲಸ ಈಗ ಕಾಂಗ್ರೆಸ್ ವಲಯದಲ್ಲಿ ಸಿಕ್ಕಾಪಟ್ಟೆ ನಡೀತಾ ಇದೆ. ಯಾಕೆ? ಓನ್ಲಿ ಒನ್, ಮುಖ್ಯಮಂತ್ರಿಯ ಕುರ್ಚಿಗೋಸ್ಕರ. ಅದು ಹೇಗೆ? ಅವ್ರು ಮುಂದುವರಿಸ್ಬೇಕು, ಇಲ್ಲ ಅವ್ರನ್ನ ತೆಗೆದ್ರೆ ಬೇರೆಯವ್ರು ನಾವು ಆಗಬೇಕು ಅಂಥೇಳಿ. ಅವ್ರು ಮಾತ್ರ ಬೇಡ ಅಂತ. ಅವ್ರು ಯಾರು? ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ. ರಾಜ್ಯದ ಜನತೆಗೇನು, ಬಹುತೇಕವಾಗಿ ದೇಶದಲ್ಲಿ ಕೆಲವೊಂದಿಷ್ಟು ಜನರಿಗೆ ಅದು ಆಲ್ಮೋಸ್ಟ್ ಆಲ್ ಗೊತ್ತಿದೆ ಏನಾಗಿದೆ ಅಂತ ಹೇಳಿ. ಹಾಗಿದ್ದಾಗ ಈಗ ಕಾಂಗ್ರೆಸ್ ವಲಯದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ಏನು? ಆಟ ಆಡ್ತಾ ಇರೋರು ಯಾರು? ಆಟ ಆಡಿಸ್ತಾ ಇರೋರು ಯಾರು? ಈ ಮುಖ್ಯವಾಗಿರುವಂಥ ಪ್ರಶ್ನೆಗಳು ಈಗ ಚರ್ಚೆಗೆ ಎಡೆ ಮಾಡಿ ಕೊಡ್ತಾ ಇದೆ. ಇಲ್ಲಿಯವರೆಗೂ ಆಗ್ತಾ ಇದ್ದಂಥ ಬೆಳವಣಿಗೆಗಳು ಬೇರೆ, ಇನ್ನು ಮುಂದೆ ಆಗುವಂಥ ಬೆಳವಣಿಗೆಗಳು ಕಾಂಗ್ರೆಸ್ನಲ್ಲೇ ಬೇರೆ ಅಂತಿದ್ದಾರೆ. ಅದು ಬಜೆಟ್ ಆದ ನಂತರ ಕಾಂಗ್ರೆಸ್ನಲ್ಲಿ ಈಗ ಬಣ ಸಂಘರ್ಷ ತಾರಕಕ್ಕೆ ಇರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ಈ ಕೂಡಲೇ ಅಲ್ಲ, ಅದರ ಬಿಸಿ ಸ್ವಲ್ಪ ತಟ್ತಾ ಇದೆ. ಬಜೆಟ್ ಆದ ನಂತರ ನಿಜವಾದಂತಹ ಆಟಗಳು ಶುರುವಾಗುತ್ತೆ ಕಾಂಗ್ರೆಸ್ನಲ್ಲಿ. ಬರೆದಿಟ್ಕೊಳ್ಳಿ. ದಲಿತ ಸಮಾವೇಶಕ್ಕೆ ಸಿಎಂ ಬಣ ಈಗ ಸರ್ಕಸ್ ಅನ್ನ ಮಾಡ್ತಾ ಇದೆ. ಬಟ್ ಇದಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕುವಂಥ ಸಾಧ್ಯತೆಗಳು ಬಹುತೇಕವಾಗಿದೆ. ಯಾಕೆ? ಡಿನ್ನರ್ ಪಾಲಿಟಿಕ್ಸ್ಗೆ ಸ್ವಲ್ಪ ಬ್ರೇಕ್ ಹಾಕಿತ್ತು. ಬಾಯಿ ಮುಚ್ಕೊಂಡಿರಿ ಅಂತ ಹೇಳಿ ಖರ್ಗೆ ಸಾಹೇಬ್ರು ಹೇಳಿದರು. ಕೆಪಿಸಿ ಅಧ್ಯಕ್ಷ ಸ್ಥಾನದ ಮೇಲೆಯೂ ಕೂಡ ಕಣ್ಣನ್ನು ಇಟ್ಕೊಂಡಿದ್ದಾರೆ. ಒಂದು ಕಲ್ಲು ಹೊಡಿತಾ ಇದ್ದಾರೆ. ಆ ಕಡೆಗೆ ಸಿಎಂ ಕುರ್ಚಿಗೆ, ಈ ಕಡೆಗೆ ಕೆಪಿಸಿ ಅಧ್ಯಕ್ಷ ಕುರ್ಚಿಗೆ. ಎರಡರಲ್ಲೊಂದು ಆಗಬೇಕಲ್ವಾ? ಹಾಗಾಗಿ ಈ ಕಡೆಗಾದರೂ ಬೀಳಬೇಕು, ಆ ಕಡೆಗಾದರೂ ಬೀಳಬೇಕು. ಬಟ್ ಅದು ಹೋಗ್ಬಿಟ್ಟು ಯಾರ್ದೋ ಕಣ್ಣಿಗೆ ಬಿದ್ದುಬಿಟ್ರೆ ಕಷ್ಟನೇನು. ಕೆಪಿಸಿ ಅಧ್ಯಕ್ಷ ಸ್ಥಾನದ ವಿಚಾರದಲ್ಲಿ ಈಗ ಬೆಳವಣಿಗೆಗಳು ತೀವ್ರವಾಗಿ ನಡೀತಾ ಇದೆ. 3 ದಿನಗಳಿಂದಲೂ ಕೂಡ ದೆಹಲಿಯಲ್ಲೇ ರಾಜಣ್ಣ ಅವರು ಹೋಗಿ ಕೂತ್ಕೊಂಡಿದ್ದಾರೆ. ಏನಾಗ್ಬಿಡುತ್ತೆ ರಾಜಣ್ಣ ಅವ್ರು ಕೂತ್ಕೊಂಡ್ರೆ? ದಿಢೀರಂತ ಬದಲಾವಣೆ ಆಗ್ಬಿಡುತ್ತಾ? ಆ ರೀತಿಯಾದಂಥ ನಿರ್ಧಾರ ತೆಗೆದುಕೊಳ್ಳೋ ಮಟ್ಟದಲ್ಲಿ ಹೈಕಮಾಂಡ್ ಇದೆಯಾ? ಹೈಕಮಾಂಡ್ ನಾಯಕರ ಭೇಟಿ ಆಗಿ ಲಾಬಿಯನ್ನು ಮಾಡ್ತಾ ಇದ್ದಾರೆ ಅನ್ನೋದು. ಅವರಿಗೆ ವಿಶ್ವಾಸ, ನಂಬಿಕೆ ಇರುವಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಹಾಗಾಗಿ ಅವರ ಮೇಲೆ ನಂಬಿಕೆಯನ್ನಿಟ್ಕೊಂಡು ಹೋಗಿದ್ದಾರೆ. ಏಪ್ರಿಲ್ ಮೇನಲ್ಲಿ ಶೋಷಿತರ ಹೆಸರಿನಲ್ಲಿ ಸಮಾವೇಶವನ್ನು ಮಾಡಕ್ಕೆ ಹೋಗ್ತಾ ಇದ್ದಾರೆ. ಹಾಗಿದ್ದಾಗ ಶೋಷಿತರು ಯಾರು, ಯಾರಿಂದ ಶೋಷಣೆಗೆ ಒಳಗಾದರು? ಬಹಳ ಮುಖ್ಯವಾಗುತ್ತೆ. ಇದೇನಾದರೂ ಸಮಾವೇಶವನ್ನು ಮಾಡೋದೇ ಆದರೆ ಯಾರಿಂದ ಶೋಷಣೆಗೆ ಒಳಗಾದರು ಅನ್ನುವಂಥದ್ದನ್ನು ಫಸ್ಟ್ ಹೇಳಬೇಕಾಗತ್ತೆ. ಅಂತಿಮ ನಿರ್ಣಯಕ್ಕೆ ಬಾರದ ಹೈಕಮಾಂಡ್ ಈಗ ಬರ್ತಾ ಇಲ್ಲ ಅವರು. ಯಾಕೆ ಅಂತಂದರೆ ಯಾರನ್ನ ಮಾಡೋಣ, ಬಿಡೋ ಹಂಗೂ ಇಲ್ಲ. ಈ ಕಡೆಗೆ ಸಿದ್ದರಾಮಯ್ಯನವ್ರನ್ನ ಬಿಟ್ಟರೆ ಪರಿಸ್ಥಿತಿ ಏನು? ಆ ಕಡೆಗೆ ಡಿ ಕೆ ಶಿವಕುಮಾರ್ ಅವ್ರನ್ನ ಬಿಟ್ಟರೆ ಪರಿಸ್ಥಿತಿ ಏನು? ಇವರನ್ನ ಯಾರನ್ನಾದರೂ ತಂದರೆ ಜವಾಬ್ದಾರಿ ಹೊತ್ಕೊಳ್ಳೋರು ಯಾರು? ಸೊ ಈಗ ಸದ್ಯಕ್ಕಂತೂ ಅಂತಿಮ ನಿರ್ಣಯಕ್ಕಂತೂ ಹೈಕಮಾಂಡ್ ಬಂದಿಲ್ಲ. ಕಾಂಗ್ರೆಸ್ ಬಣ ಸಂಘರ್ಷಕ್ಕೆ ಬಿಜೆಪಿ ಲೇವಡಿ ಮಾಡ್ತಾ ಇದೆ. ಬಿಜೆಪಿನೇ ಲೇವಡಿಯಲ್ಲಿ ಇರಬೇಕಾದಂಥ ಸಂದರ್ಭದಲ್ಲಿ ಅವ್ರು ಲೇವಡಿ ಮಾಡ್ಕೊಂಡು ಕೂತ್ಕೊಂಡ್ರೆ ತಮಾಷೆ ಆಗಲ್ವಾ? ಜೋಕಾಗಿ ಆಗತ್ತೆ. ಹಾಗಿದ್ದ ಕಾಂಗ್ರೆಸ್ನಲ್ಲಿ ಆಗಿರುವಂಥ ಆಟಾಟೋಪಗಳು ಏನು? ಯಾರ್ಯಾರು ಯಾವ್ಯಾವ ಪಾತ್ರಗಳನ್ನು ನಿಭಾಯಿಸ್ತಾ ಇದ್ದಾರೆ? ಯಾರ್ಯಾರು ಯಾವ್ಯಾವ ಆಟಗಳನ್ನು ಆಡಿಸ್ತಾ ಇದ್ದಾರೆ? ಕೊನೆಗೆ ವಿಕೆಟನ್ನು ಒಪ್ಪಿಸಿ ಹೋಗೋರು ಯಾರು? ವರದಿ ಇಲ್ಲಿದೆ ನೋಡಿ. ರಾಜ್ಯ ಕಾಂಗ್ರೆಸ್ನಲ್ಲಿ ದಲಿತ ಪಾಲಿಟಿಕ್ಸ್ ಜೋರು. ದಲಿತ ಸಮಾವೇಶಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್. ಏಪ್ರಿಲ್ ಮೇನಲ್ಲಿ ಶೋಷಿತರ ಹೆಸರಿನಲ್ಲಿ ಸಮಾವೇಶ. ರಾಜ್ಯ ಕಾಂಗ್ರೆಸ್ನಲ್ಲಿ ದಲಿತ ನಾಯಕರ ತೆರೆಮರೆ ಆಟ ಜೋರಾಗಿದೆ. ದೆಹಲಿ ಪ್ರವಾಸದಲ್ಲಿರುವ ಸಚಿವ ರಾಜಣ್ಣ ನಿನ್ನೆಯಷ್ಟೇ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರನ್ನ ಸಂಸತ್ ಭವನದಲ್ಲಿ ಭೇಟಿಯಾಗಿ ದಲಿತ ಸಮಾವೇಶ ನಡೆಸುವ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಏಪ್ರಿಲ್ ಮೇನಲ್ಲಿ ಶೋಷಿತರ ಹೆಸರಿನಲ್ಲಿ ಸಮಾವೇಶಕ್ಕೆ ಪ್ಲಾನ್ ಮಾಡಿದ್ದಾರೆ. ಆದರೆ ಈವರೆಗೂ ಹೈಕಮಾಂಡ್ ಯಾವುದೇ ಅಂತಿಮ ನಿರ್ಧಾರಕ್ಕೆ ಬಂದಿಲ್ಲ. ಈ ಮೊದಲು SC/ST ಸಮಾವೇಶಕ್ಕೆ ಪ್ಲಾನ್ ಮಾಡಿದ್ದ ಸಚಿವರು ಈಗ ಶೋಷಿತರ ಹೆಸರಿನಲ್ಲಿ ಹಿಂದುಳಿದ ವರ್ಗಗಳ ಕ್ರೋಢೀಕರಣಕ್ಕೆ ಚಿಂತನೆ ನಡೆಸ್ತಾ ಇದ್ದಾರೆ. ST ಸಮುದಾಯ ಅಂತೇಳಿ ನಾವು ಸಂಕುಚಿತವಾಗಿ ಹೋಗ್ತಕ್ಕಂಥದ್ದು ಸರಿಯಾದ. ನಾನೇನು ಬರೀ ST ಹೋಟೆಲ್ ಗೆದ್ದಿಲ್ಲ. ನಾನು ಕಾಂಗ್ರೆಸ್ಸಿಗೆ ಯಾವ ಸಮಾವೇಶ ಮಾಡಿದ್ರೆ ಹೆಚ್ಚು ಶಕ್ತಿ ಬರ್ತದೆ, ಜನರ ಬೆಂಬಲ ದೊರಕುತ್ತೆ, ಆ ರೀತಿಯ ಸಮಾವೇಶವನ್ನ ಪಕ್ಷದ ಹಿತದೃಷ್ಟಿಯಿಂದ ನಡೆಸ್ತಕ್ಕಂಥದ್ದು ಅಗತ್ಯ ಇದ್ದೇ ಇದೆ. ಮತ್ತೆ ನಾವು 2028ಕ್ಕೆ ಹೆಚ್ಚು ಸ್ಥಾನಗಳನ್ನ ಗಳಿಸಿ ನಾವು ಅಧಿಕಾರಕ್ಕೆ ಬರಬೇಕಲ್ಲ. ಅದಕ್ಕೆ ನಾವು ತಯಾರಿ ಮಾಡ್ತಕ್ಕಂಥದ್ದಕ್ಕೆ ಸಮಾವೇಶಗಳನ್ನ ಮಾಡಿ ಜಾಗೃತಿಯನ್ನ ಮೂಡಿಸ್ತಕ್ಕಂಥದ್ದು. ಕಾಂಗ್ರೆಸ್ ಅಧ್ಯಕ್ಷ ಹುದ್ದೆ ಜಟಾಪಟಿಗೆ ಬ್ರೇಕ್. ಡಿಕೆ ವಿರೋಧಿ ಬಣಕ್ಕೆ ಹೈಕಮಾಂಡ್ ಶಾಕ್. ಇನ್ನು ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಜಟಾಪಟಿಗೆ ಹೈಕಮಾಂಡ್ ಬ್ರೇಕ್ ಹಾಕಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಲಾಬಿಗೆ ದೆಹಲಿಗೆ ಹೋಗ್ತಾ ಇರುವ ಸಚಿವರಿಗೆ ಹೈಕಮಾಂಡ್ ಖಡಕ್ ಸಂದೇಶವನ್ನು ಕೊಟ್ಟಿದೆ. ದೀರ್ಘಾವಧಿ ಸಿಎಂ ಹಾಗೂ ಪವರ್ ಶೇರಿಂಗ್ ವಿಚಾರ ತಣ್ಣಗಾದರಷ್ಟೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಚರ್ಚೆ ಮಾಡೋಣ.
ಡಿಕೆಶಿ ಅವರಾಗೇ ಬಿಟ್ಟುಕೊಟ್ಟಾಗಷ್ಟೇ ಅಧ್ಯಕ್ಷರ ಬದಲಾವಣೆ ಆಗಲಿದೆ. ಅಲ್ಲಿವರೆಗೆ ಯಾವುದೇ ಬದಲಾವಣೆ, ಅನಗತ್ಯ ಚರ್ಚೆ ಬೇಡ ಅಂತ ಸಚಿವರಿಗೆ ಹೈಕಮಾಂಡ್ ತಿಳಿಸಿದೆ ಎನ್ನಲಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ರಾಜಣ್ಣ ಕಣ್ಣು. ನಾನು ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಲ್ಲ, ಡಿಕೆ ಸುರೇಶ್. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಹೈಕಮಾಂಡ್ ನಾಯಕರ ಗಮನದಲ್ಲಿ ಇದೆ ಎಂದಿರುವ ರಾಜಣ್ಣ, ಎಐಸಿಸಿ ನಾಯಕರು ಒಪ್ಪಿದ್ರೆ ನಾನು ಕೆಪಿಸಿಸಿ ಅಧ್ಯಕ್ಷ ಆಗೋದಕ್ಕೆ ಸಿದ್ಧ ಅಂತ ಹೇಳಿದ್ದಾರೆ. ಒಂದೇ ಬಾರಿಗೆ 2 ಹುದ್ದೆ ನಿಭಾಯಿಸಬಾರದು, ನಾನು ಅಧ್ಯಕ್ಷನಾದರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳುವ ಮೂಲಕ ಡಿಕೆಶಿಗೆ ಕೌಂಟರ್ ಕೊಟ್ಟರು. ಇನ್ನು ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅಲ್ಲ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಸ್ಪಷ್ಟಪಡಿಸಿದ್ದಾರೆ. ಎಐಸಿಸಿನವರು ನೀನು ಅಧ್ಯಕ್ಷ ಆಗಬೇಕು ಅಂತ ಹೇಳಿದ್ರೆ ನಾನು ಆಗ್ತೇನೆ, ಮಂತ್ರಿ ಕೆಲಸ ಬಿಡ್ತೀನಿ. ಪಕ್ಷ PCC ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂತಂದ್ರೆ ಅದು ಪಕ್ಷದ ತೀರ್ಮಾನ, ಪಕ್ಷದ ವರಿಷ್ಠರ ಮಂಡಳಿಯ ತೀರ್ಮಾನ. ಇದರಲ್ಲಿ ಬೇರೆಯವರು ಚರ್ಚೆ ಮಾಡುವಂಥ ಅವಶ್ಯಕತೆ ಆಗಲಿ, ನಾನು ಅದಕ್ಕೆ ಆಕಾಂಕ್ಷಿ ಅನ್ನೋದಾಗಲಿ ಇಲ್ಲ. ನಾನು ಯಾವುದೇ ಸ್ಥಾನದ ಆಕಾಂಕ್ಷಿ ಅಲ್ಲ. ಸಿದ್ದು ಬಣದಿಂದ ಪೂರ್ಣಾವಧಿ ಸಿಎಂ ದಾಳ, ಸಿದ್ದರಾಮಯ್ಯ ಹೇಳಿಕೆಗೆ ಬೆಂಬಲಿಗರ ಬಲ. ಇನ್ನು ಪಬ್ಲಿಕ್ ಟಿವಿ ವಾರ್ಷಿಕೋತ್ಸವದಲ್ಲಿ ಮಾತನಾಡಿದ್ದ ಸಿಎಂ ಸಿದ್ದರಾಮಯ್ಯ ಮತ್ತೆ ಚುನಾವಣೆಗೆ ಸ್ಪರ್ಧಿಸುವ ಇಂಗಿತ ವ್ಯಕ್ತಪಡಿಸಿದರು. ಅಲ್ಲದೆ ಮುಖ್ಯಮಂತ್ರಿಯಾಗಿ ನಾನೇ ಮುಂದುವರಿತೀನಿ ಅನ್ನೋ ಸುಳಿವನ್ನು ನೀಡಿದರು. ಇದನ್ನೇ ಅಸ್ತ್ರ ಮಾಡಿಕೊಂಡಿರುವ ಸಿದ್ದರಾಮಯ್ಯ ಆಪ್ತ ಬಳಗ ವಿರೋಧಿ ಬಣಕ್ಕೆ ಮತ್ತೊಂದು ಚೆಕ್ಮೇಟ್ ಕೊಡೋದಕ್ಕೆ ಸಜ್ಜಾಗಿದೆ. ಪವರ್ ಶೇರಿಂಗ್ ಲೆಕ್ಕಾಚಾರಕ್ಕಿಂತ ಪೂರ್ಣಾವಧಿ ಸಿಎಂ ದಾಳವನ್ನ ಸಿದ್ದರಾಮಯ್ಯ ಆಪ್ತರು ಪ್ರಯೋಗಿಸಲು ಮುಂದಾಗಿದ್ದಾರೆ. ಸಿಕ್ಕ ಅವಕಾಶವನ್ನ ಸರಿಯಾಗಿ ಬಳಸಿಕೊಂಡು ಡಿಕೆಶಿಗೆ ಕೌಂಟರ್ ಕೊಡಲು ಸಿಎಂ ಆಪ್ತ ಬಳಗ ಪ್ಲಾನ್ ಮಾಡಿದೆ. ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅನ್ನೋ ತರ ಪೂರ್ಣಾವಧಿಗೆ ಸಿಎಂ ಆಗಿರ್ತಾರೆ ಅವರೆಲ್ಲ ಹೇಳಿದಾರಲ್ಲ ಸರ್, ನಾನು ನೋಡಿದ್ದೀನಿ, ನೋಡಿದೆ. MB ಪಾಟೀಲ್ರು ಹೇಳಿದ್ದಾರೆ, ಮತ್ತೆ ಇನ್ನೊಬ್ಬರು ಇದ್ದಾರೆ. ಯಾರು ಎಷ್ಟು ವರ್ಷ ಇರ್ತಾರೆ, ಎಷ್ಟು ವರ್ಷ ಇರೋದಿಲ್ಲ, ಅದೆಲ್ಲ ಅಂತಿಮ ನಿರ್ಣಯ ಹೈಕಮಾಂಡ್ ತಾನೆ. ಮಾನ್ಯ ಸಿದ್ದರಾಮಯ್ಯನವರು 5 ವರ್ಷ ಕಂಪ್ಲೀಟ್ ಮಾಡಿದ್ರೆ ಸ್ವಾಭಾವಿಕವಾಗಿ ಒಂದು ರೆಕಾರ್ಡ್ ಆಗುತ್ತೆ. ನಾನೇ ಹೇಳಿದ್ದೀನಿ, ಆ ರೀತಿ ಹಾರೈಸ್ತೇನೆ. ನಾವು ಅಂದ್ಕೊಂಡಿದ್ದು ಅವರು 5 ವರ್ಷಕ್ಕೂ ಕೂಡ ಆಯ್ಕೆ ಮಾಡಿದ್ದಾರೆ ಅಂತೇಳಿ. ಆ ಸಂದರ್ಭದಲ್ಲಿ ನಮ್ಗೆ ಯಾರು ಏನು ಹೇಳಲಿಲ್ಲ, ನೀವು 2.5 ವರ್ಷಕ್ಕೆ ಮಾತ್ರ ಆಯ್ಕೆ ಮಾಡ್ತಾ ಇದ್ದೀವಿ, ಅವ್ರನ್ನ 2.5 ವರ್ಷಕ್ಕೆ ಬದಲಾಯಿಸ್ತೀವಿ ಅಂತ ಏನು ಹೇಳಿರಲಿಲ್ಲ. ಹೈಕಮಾಂಡ್ ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ, ಮುಖ್ಯಮಂತ್ರಿಗಳು ತಮ್ಮ ಪೂರ್ಣಾವಧಿಯನ್ನು ಪೂರೈಸ್ತಾರೆ. ಒಟ್ನಲ್ಲಿ ರಾಜ್ಯ ಕಾಂಗ್ರೆಸ್ನ ಪಟ್ಟದ ಫೈಟ್ ದೆಹಲಿ ಅಂಗಳ ತಲುಪಿದೆ. ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.